ಇನ್ನು ರಾಮಾಯಣಕ್ಕೆ ಬಂದರೆ ಲವಕುಶರು. ಲವಕುಶರು ಹೇಗೆ ನೀವು ನೋಡಿದ್ದೀರಾ, ರಾಮಾಯಣದಲ್ಲಿ ನೋಡಿದ್ದೀರಾ. ಲವಕುಶರು ಮಕ್ಕಳು, ಚಿಕ್ಕ ಮಕ್ಕಳು ತಾಯಿ ಜೊತೆ ಬೆಳೆದಿರ್ತಾರೆ, ತಂದೆ ನೋಡೇ ಇರೋದಿಲ್ಲ. ಅವರು ತಂದೆ ನೋಡೇ ಇರೋದಿಲ್ಲ. ಹುಟ್ಟಿದಾಗಿನಿಂದಲೂ ತಂದೆ ಪರಿಚಯನೇ ಇಲ್ಲ. ಮಕ್ಕಳಿಗೆ ಇಷ್ಟಿಷ್ಟು ಮಕ್ಕಳು ಹಾಕಿರ್ತಾರೆ, ತಂದೆ ಪರಿಚಯನೇ ಇರಲ್ಲ. ಅವರು ಹೇಗೆ ಕಥನ ರೂಪದಲ್ಲಿ ರಾಮಾಯಣವನ್ನು ಹಾಡ್ತಾ ಇರ್ತಾರೆ. ರಾಮ ಹೀಗೆ, ರಾಮ ಸೀತೆ ಹೀಗಿದ್ರು, ಹೀಗಾಯ್ತು, ಕಾಡಿಗೆ ಹೋದ್ರು, ಅಲ್ಲಿ ಆಕೆನ ಅಪಹರಣ ಆಯಿತು, ಅಲ್ಲೆಲ್ಲ ಈ ಥರ ರಾಕ್ಷಸರೊಡನೆ ಎಲ್ಲ ಕೋಟಿಗಳು ಸಮುದ್ರ ಕಟ್ಟಿದ್ರು, ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದವು, ಸೇತುವೆ ಕಟ್ಟಿ ಆ ನಂತರ ಸೀತೆಯನ್ನು ಬಿಡಿಸ್ಕೊಂಡು ಬಂದರು. ಇದನ್ನೆಲ್ಲ ಅವರು ಕಥನ ರೂಪದಲ್ಲಿ ಹಾಡ್ತಿರ್ತಾರೆ ಲವಕುಶರು ಹಾಡ್ತಾ ಇರ್ತಾರೆ. ಹಾಡ್ತಾ ಇರುವಾಗ ಅದನ್ನ ಕೇಳಿಸ್ಕೊಂಡಂತ ರಾಮನ ಕಡೆಯವರು ಹೋಗಿ, ನೋಡು ಇಷ್ಟು ಚಿಕ್ಕ ಮಕ್ಕಳು ಬಂದಿದ್ದಾರೆ, ನೋಡು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ, ಏನೋ ಕಥೆ ಹೇಳ್ತಿದ್ದಾರೆ ನೋಡು ಅಂದಾಗ ಅವನದೇ ಕಥೆ ಅಂತ ರಾಮನಿಗೆ ಗೊತ್ತಾಗುತ್ತೆ. ಅವನದೇ ಕಥೆ ಅದು ಅಂತೇಳಿ ರಾಮನಿಗೆ ಗೊತ್ತಾಗುತ್ತೆ. ಹೀಗೆ ಚಿಕ್ಕ ಮಕ್ಕಳು ಅಲ್ಲಿಂದ ನಮಗೆ ಕೀರ್ತನೆ ಅನ್ನೋದು ಪ್ರಾರಂಭ ಆಯಿತು. ಲವಕುಶರು, ನಾರದ ಮಹರ್ಷಿಗಳು, ಲವಕುಶರು, ಹಾಗೆ ನಮ್ಮ ಋಷಿಮುನಿಗಳು ಕೂಡ ಸಾಮಗಾನದಲ್ಲಿ ವೇದ ಉಪನಿಷತ್ತುಗಳೆಲ್ಲದನ್ನು ಕೀರ್ತನಕಾರರಾಗಿ ಹಾಡಿದರು. ಅದೇ ಸಂಪ್ರದಾಯವನ್ನು ಮತ್ತೆ ನಾವು 14-15ನೇ ಶತಮಾನದಲ್ಲಿ ನೋಡ್ತೇವೆ. 14-15ನೇ ಶತಮಾನದಲ್ಲಿ ಯಾರು ದಾಸ ಸಾಹಿತ್ಯ ಹೆಂಗೆ ಬೆಳೆದು ಬಂತು. ಮೊದಲನೆಯದಾಗಿ ನರಹರಿ ತೀರ್ಥರು ಅಂತ ಬರ್ತಾರೆ, ಆಮೇಲೆ ಶ್ರೀಪಾದರಾಜರು, ವ್ಯಾಸರಾಜರು, ಆಮೇಲೆ ವಿಜಯದಾಸರು, ಆಮೇಲೆ ಗೋಪಾಲದಾಸರು, ಜಗನ್ನಾಥದಾಸರು, ಆಮೇಲೆ ಪ್ರಹ್ಲಾದ ತೀರ್ಥರು ಅಂತ ಬರ್ತಾರೆ. ಅದೇ ಥರ ರಾಘವೇಂದ್ರ ಸ್ವಾಮಿಗಳು ಕೂಡ ಕೊನೆಯದಾಗಿ ನಮಗೆ ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಸಿಗ್ತಾರೆ. ಅವರು ಒಂದೇ ಒಂದು ಕೀರ್ತನೆ ನೀವೆಲ್ಲ ಕೇಳಿರ್ತೀರ, ಇಂದು ಎನಗೆ ಗೋವಿಂದ ಎಣ್ಣೆಯ ಪಾದಾರವಿಂದ ತೋರಬೇಕಂದಾನೆ, ಅದು ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಬರೆದಿರುವಂತಹ ಭಜನೆ. ಹೀಗೆ ದಾಸ ಸಾಹಿತ್ಯ ಹೀಗೆ ಬೆಳೀತಾ ಬಂತು. ಪ್ರಮುಖವಾಗಿ ಈಗ ತುಂಬ ವಿಸ್ತಾರವಾಗಿ ಹೇಳಬೇಕು, ತುಂಬ ನಾವೆಲ್ಲರೂ ಹಾಡುವಂಥ ಭಜನೆಗಳು ಹೆಚ್ಚು ಸಿಗೋದು ಅಂದರೆ ಪುರಂದರದಾಸರ ಕೀರ್ತನೆಗಳು. ಪುರಂದರದಾಸರ ಕೀರ್ತನೆಗಳು ಎಷ್ಟು ಕೀರ್ತನೆಗಳನ್ನು ಬರೆದಿದ್ದಾರೆ, ನಮಗೆ ಸಾಹಿತ್ಯದಲ್ಲಿ ನಮಗೆ ಸಿಕ್ಕುವಂಥದ್ದು. ನಮಗೆ ಪುರಂದರದಾಸರ ಕೀರ್ತನೆಗಳು ಸುಮಾರು 4,75,000 ಅಂತ ಹೇಳ್ತಾರೆ. 4,75,000 ಕೀರ್ತನೆಗಳು ನಮಗೆ ಲಭ್ಯ ಇದೆ. ಅಷ್ಟು ಕೀರ್ತನೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಮಗೆ ನೋಡಿ, ನಾವು ಎಷ್ಟು ಕಮ್ಮಿ, ನಮ್ಮ ಆಯುಷ್ಯನೇ